ನಮಸ್ಕಾರ. ಹುಟ್ದಾಗಳಿಂದ ಸಾಯೋವರೆಗೂ ಇದೊಂದು ಮಂತ್ರ ಪಠಿಸಿ ಸಾಕು, ಖಂಡಿತ ಹಣದ ಕೊರತೆನೇ ಬರಲ್ಲ, ಸಾಲ ಬಾಧೆ ಸಮಸ್ಯೆಗಳೇ ಉಂಟಾಗಲ್ಲ. ನೀವಿಸ್ಕೊಂಡಿದ್ರೆ ಇನ್ನೊಬ್ಬರಿಗೆ ಕೊಡ ಅಂಥ ಶಕ್ತಿ ಬರುತ್ತೆ. ನಿಮ್ಮ ಹತ್ರ ಇಸ್ಕೊಂಡಿದ್ರೆ ಯಾರಾದರೂ ಸಾಲನ ವಾಪಸ್ ನಿಮಗೆ ತಗೊಂಬಂದು ಕೊಡ್ತಾರೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿ ಪರಿಹಾರಗಳು, ಈ ರೀತಿ ಇನ್ಫಾರ್ಮೇಷನ್ಸು ನಿಮಗೆ ಬೇರೆ ಯಾವ ಚಾನಲಲ್ಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನನ್ನ ಉಸಿರಿರೋವರೆಗೂ ಸೇವೆ ಮಾಡ್ತಾನೆ ಇರ್ತೀನಿ. ಅನುಕೂಲ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಒಂದೇ ಜನ್ಮ, ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ. ಯಾವಾಗ ಬೇಕಾದರೂ ನಾವು ಸಾಯ್ಬೋದು, ನೀವು ಸಾಯ್ಬೋದು. ಮನುಷ್ಯ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಬೇಕಾದರೂ ಸಾಯ್ಬೋದು. ಇರೋವರೆಗೂ ಒಬ್ರಿಗೆ ಎಲ್ಪ್ ಮಾಡ್ಕೊತ ಬದುಕಬೇಕು. ನಮ್ಮ ಕೈಲಾಗಿದ್ದೇನು ಜ್ಞಾನ ಏನು ಕೊಟ್ಟಿದ್ದಾನೆ ಭಗವಂತ ಭಿಕ್ಷೆ, ಅದನ್ನು ಹಂಚ್ತಾ ಹೋಗ್ತೀನಿ. ಸ್ವೀಕಾರ ಮಾಡ್ಕೊಳ್ಳಿ, ಇಲ್ದಲೆ ಎಲ್ಲರೂ ಸುಮ್ಮನೆ ಇರ್ರಿ ಅಷ್ಟೇ. ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ. ಮೊಬೈಲು ನಿಮ್ಮದೇ, ಇಂಟರ್ನೆಟ್ಟು ನಿಮ್ಮದೇ, ನೋಡೋರು ನೀವೇ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಬಟನ್ ಒತ್ತಿದರೆ ಒಂದು ಸರಿ ಒತ್ತಿದರೆ ಮುಗೀತು ಅಲ್ವಾ? ನಿಮಗೋಸ್ಕರ ತಾನೇ ನೀವು ವಿಡಿಯೋ ನೋಡೋದು. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಅಲ್ವಾ ನಾನು ಕೊಡೋದು ಅಲ್ವಾ? ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಅಷ್ಟೇ. ಜ್ಯೋತಿಷ್ಯ ಕೇಳೋಕ್ಕೇನು ಬರೋಕ್ಕೆ ಹೋಗ್ಬೇಡಿ ನನ್ನ ಹತ್ರ. ನಾನು ದೇವರಲ್ಲ, ಪವಾಡ ಮಾಡೋಣಂತೂ ಖಂಡಿತವಾಗ್ಲೂ ಅಲ್ಲ. ನಾನು ಬಿಟ್ಟಿರೋ ವಿಡಿಯೋ ಕುತ್ಕೊಂಡು ನೋಡಿ ಪರಿಹಾರ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ ಅಷ್ಟೇ. ಇಂಥ ಯೂಸ್ಫುಲ್ಲು ಇನ್ಫಾರ್ಮೇಷನ್ಸುಗಳು ನಿಮಗೆ ಬೇರೆ ಚಾನಲ್ಗಳಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸುಮ್ಮನೆ ಕಂಡು ಜ್ಯೋತಿಷಿಗಳ ಹತ್ರ ಅಲ್ಲಿ ಇಲ್ಲಿ ಹೋಗ್ತೀರಾ? ಹೇಳ್ತಾ ಇದ್ದೀನಲ್ಲ, ಈ ಮಂತ್ರ ನೋಡಿ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಮಹಾಶಿವರಾತ್ರಿ ಹಬ್ಬದ ದಿನ ಎಸ್ಪೆಷಲಿ ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡನ ನೀವು ಕೈನಲ್ಲಿಟ್ಕೊಂಡು ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಎಲ್ಲಾದರೂ ನಿಮ್ಮೂರುಗಳಲ್ಲಿ ಶಿವನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಹಾಕಿ ಪ್ರೋಕ್ಷಣೆ ಮಾಡ್ತಾ ಬನ್ನಿ. ಅಲ್ಲಿ ಹಾಕ್ಬಿಟ್ಟು ನೀವೇ ನೀರು ಹಾಕಿ ಅದನ್ನು ಬೆಳೆಸ್ತಾ ಬನ್ನಿ. ಅದೆಷ್ಟು ಬೆಳೆಯುತ್ತಾ ನೀವು ಅಷ್ಟೇ ಎತ್ತರಕ್ಕೆ ಹೋಗ್ತೀರಾ. ಪವರ್ಫುಲ್ ಮಂತ್ರ, ಪವರ್ಫುಲ್ ತಂತ್ರ. ಯೂಟ್ಯೂಬಲ್ಲೇ ನಿಮಗೆ ಈ ಥರ ಪರಿಹಾರಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತಾ ಇರ್ತೀನಿ, ಮೊಬೈಲು ನಿಮ್ಮದೇ, ಇಂಟರ್ನೆಟ್ಟು ನಿಮ್ಮದೇ, ನೀವೇ ನೋಡೋರು. ಅರ್ಥ ಆಯ್ತಾ? ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅರ್ಥ ಆಯ್ತಾ, ಅನುಕೂಲಗಳು ನಿಮಗೆ ಆಗುತ್ತೆ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡ್ಕೊಳ್ಳಿ. ಇನ್ನೊಂದು ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ಮನೆಯಲ್ಲೊಬ್ಬರು ಡಾಕ್ಟ್ರು, ಮನೆಯಲ್ಲೊಬ್ಬರು ಇಂಜಿನಿಯರು, ಮನೆಯಲ್ಲೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಲಾಯರು, ಟೀಚರು. ನಾನು IAS DC ಆಗಬೇಕು, ಪೊಲೀಸ್ ಆಗಬೇಕು ಅಂತ ಇರ್ತೀರ. ಮನೇಲಿ ಯಾರನ್ನ ಒಬ್ರು ಕಲ್ತ್ಕೊಳ್ರಿ. ಅಷ್ಟಕ್ಕೆಲ್ಲ ಲಕ್ಷಗಟ್ಟಲೆ ದುಡ್ಡು ಇಡ್ತೀರ ಅವಕ್ಕೆಲ್ಲ ಓದಲಿಕ್ಕೆ. ನಾನು ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಅರ್ಥ ಮಾಡ್ಕೊಳ್ಳಿ. ಕಲ್ತ್ಕೊಳ್ಳಿ ನೀವೇ. 5,000ಕ್ಕೆ, 6,000ಕ್ಕೆ, 4,000ಕ್ಕೆ, 7,000ಕ್ಕೆ ಜ್ಯೋತಿಷ್ಯನೇ ಕಲಿಸ್ಬಿಡ್ತಾರೆ. ಒಂದು ಸರಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಗಂಡಂದು, ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರದು ನೋಡ್ಕೊಬೋದಾ? ನೀವು ಮದುವೆ ಆಗ ಹುಡುಗಿದು, ಮದುವೆ ಆಗ ಹುಡುಗಂದು, ಮಕ್ಕಳದು ಎಲ್ಲ ನೋಡ್ಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ಬಿಡ್ರಿ. ಯಾಕೆ ಸುಮ್ಮನೆ ಇದು ಮಾಡ್ಕೊತೀರ? ಅವಾಗ ನಿಮಗೆ ಗೊತ್ತಾಗುತ್ತೆ, ಯಾಕೆ ನನಗೆ ಹಣಕಾಸಿನ ಸಮಸ್ಯೆ ಬರ್ತಿದೆ, ಯಾಕೆ ನನಗೆ ಸಾಲಬಾಧೆ ಸಮಸ್ಯೆ ಬರ್ತಿದೆ, ಯಾಕೆ ನಮಗೆ ಗಂಡ ಹೆಂಡತಿ ನಡುವೆ ಜಗಳ ಬರ್ತಿದೆ, ಯಾಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬರ್ತಿದೆ. ಕಲ್ತ್ಕೊಂಡ್ಬಿಟ್ರೆ ಆಯ್ತಪ್ಪ. ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ, ಚಾಮರಾಜಪೇಟ್, ಬೆಂಗಳೂರು ಯೂನಿವರ್ಸಿಟಿ ಇದೆ. ಹೋಗಿ ಕಲ್ತ್ಕೊಳ್ಳಿ.
ಟಿ ವಿಯಲ್ಲಿ ಬಂದು ಹೇಳ್ತಿರ್ತಾರೆ ಕಲಿಸ್ತೀನಿ ಅಂತ, ಕಲ್ತ್ಕೊಳ್ರಿ ಅಲ್ವಾ? ಅಲ್ಲ ರೀ, ಎಲ್ ಕೆ ಜಿ ಯು ಕೆ ಜಿಗೆ 1ನೇ ಕ್ಲಾಸಿಗೆ ಲಕ್ಷಗಟ್ಟಲೆ ಫೀಸ್ಗಳಿದ್ದಾವೆ. ಜ್ಯೋತಿಷ್ಯ ಕಲಿಯಕ್ಕೆ ಏನು ರೀ, ಒಂದು 4,000 5,000 6,000 7,000 ಅಷ್ಟೇ. ಕಲ್ತ್ಬಿಟ್ರೆ ಆಯ್ತಪ್ಪ. ಕಲ್ತ್ಬಿಟ್ಟು ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ. ನನ್ನ ಹತ್ರನೂ ಜ್ಯೋತಿಷ್ಯ ಕೇಳಕ್ಕೆ ಬರಕ್ಕೆ ಹೋಗ್ಬಿಡ್ರಿ, ಯಾರ ಹತ್ರನೂ ಹೋಗ್ಬಿಡ್ರಿ ಅಲ್ವಾ? ಬುದ್ಧಿವಂತರಾಗ್ರಿ ನೀವು. ಟೆಕ್ನಾಲಜಿ ಇದೆ, ಬಳಸ್ಕೊಳ್ಳಿ. ಹಿಂದೆ 40 50 60 70 80 ವರ್ಷದಿಂದ ಯಾರೂ ಹೇಳ್ಕೊಡ್ತಿರ್ಲಿಲ್ಲ ಜ್ಯೋತಿಷ್ಯ. ಕಲ್ತ್ಕೊಂಡ್ಬಿಟ್ರೆ ಯಾಕೆ ನನಗೆ ಉದ್ಯೋಗ ಹೋಯ್ತು, ನನಗೆ ಯಾಕೆ ಬಿಸ್ನೆಸ್ ಲಾಸ್ ಆಗ್ತಿದೆ, ಯಾಕೆ ಗಂಡ ಹೆಂಡತಿ ನಡುವೆ ಜಗಳ ಬರ್ತಿದೆ, ಯಾಕೆ ಅನಾರೋಗ್ಯದ ಸಮಸ್ಯೆ ಬರ್ತಿದೆ, ಯಾಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹಣಕಾಸಿನ ಸಮಸ್ಯೆ ಬರ್ತಿದೆ, ಯಾಕೆ ಡೈವರ್ಸ್ ಆಯಿತು, ಇನ್ನೊಂದು ಮತ್ತೊಂದು ಆಯಿತು, ಮಕ್ಕಳು ಯಾಕೆ ಆಗ್ತಿಲ್ಲ, ಎಲ್ಲ ಗೊತ್ತಾಗುತ್ತೆ. ಕಲ್ತ್ಕೊಂಡ್ಬಿಟ್ಟು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ನಮ್ಮ ಹತ್ರನೂ ಕೆಳಗೆ ಬರಬೇಡಿ ಜ್ಯೋತಿಷ್ಯ. ಅರ್ಥ ಆಯ್ತಾ? ಈ ಪವರ್ಫುಲ್ ಪರಿಹಾರ ಇದೆಯಲ್ಲ, ನಿಮಗೆಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನ ಕೈನಲ್ಲಿ ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡ, ಪವರ್ಫುಲ್ ದೇವರ ಗಿಡ ಅಂತೀನಿ, ಈ ಮಂತ್ರ ಅಭಿಮಂತ್ರಿಸ್ಬಿಟ್ಟು ಅನ್ಲಿಮಿಟೆಡ್ಡು ನಿಮ್ಮೂರುಗಳಲ್ಲಿ ಶಿವನ ದೇವಸ್ಥಾನ ಇರುತ್ತೆ, ಹಳೇ ಶಿವನ ದೇವಸ್ಥಾನದಲ್ಲಿ ಅಲ್ಲಿ ನೆಟ್ಟುಬಿಟ್ಟು ನೀರು ಹಾಕಿ ಪ್ರೋಕ್ಷಣೆ ಮಾಡ್ತಾ ಬನ್ನಿ. ಪವರ್ಫುಲ್ ಪರಿಹಾರ ಕಣ್ರಿ ಇದು. ಎಲ್ಲರಿಗೂ ಶೇರ್ ಮಾಡಬೇಕು ಈ ವಿಡಿಯೋ. ಇದೇ ನೀವು ಕೊಡೋದು ನನಗೆ ಫೀಸ್ ಕಾಣಿಕೆ. ಅರ್ಥ ಆಯ್ತಾ? ಮತ್ತು ಈ ಮಂತ್ರನ ಪ್ರತಿದಿನ ನಿಮಗೆ ಯಾವಾಗ ಟೈಮ್ ಇರುತ್ತೋ, ಟೈಮಿಂಗ್ಸ್ ಏನಿಲ್ಲ, ಮಂತ್ರ ಹೇಳಬೇಕಾದ್ರೆ ಬಾಯಿ ಶುದ್ಧಿ ಮಾಡಿಕೊಂಡು ಮೌತ್ ವಾಶ್ ಮಾಡಿ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಅಲ್ವಾ? ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಡ್ಯೂಟಿ ಧರ್ಮ, ದುಡಿಯೋದು ದುಡಿಲೇಬೇಕು. ಜೊತೆಗೆ ಈ ತಂತ್ರ ಈ ಮಂತ್ರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ದುಡ್ಡಿನ ಕೊರತೆನೇ ಬರಲ್ಲ, ಹಣದ ಕೊರತೆನೇ ಬರಲ್ಲ. ಇವತ್ತಿಂದನೇ ಪರೀಕ್ಷೆ ಮಾಡ್ತಾ ಹೋಗಿ, ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಬೇಕು. ಅರ್ಥ ಆಯ್ತಾ? ಮಾಡ್ತೀರಾ ಅಂತ ಅಂದ್ಕೊತೀನಿ. ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಪ್ಪ, ಇರೋವರೆಗೂ ಸೇವೆ ಮಾಡ್ತೀನಿ, ಬಂದಿದ್ದೀನಿ, ಒಂದಿನ ಸಾಯ್ತೀನಿ ನಾನು ಅಷ್ಟೇ. ಇನ್ನೇನಿದೆ ಜೀವನದಲ್ಲಿ? ಹೊತ್ಕೊಂಡೋಗೋ ಅಂಥದ್ದು ಏನಿದೆ? ನಮಸ್ಕಾರ.